ನಮಸ್ಕಾರ ಸ್ನೇಹಿತರೆ, ಬಿಟ್ಟು ಕತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ನೀವ್ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ನಾವ್ ದೇವ್ರ ಹತ್ರ ಕೇಳ್ಕೋಬೇಕಿದ್ರೆ ಒಂದು ಉದ್ದ ಲಿಸ್ಟ್ ಇಡ್ಕೊಂಡ್ ಹೋಗ್ತಿವಿ, ಏನೇನೋ ಕೇಳ್ಕೊಂತೀವಿ. ಆದ್ರೆ ನಾವ್ ಯಾವತ್ತಾದ್ರೂ ಕೇಳ್ಕೊಂಡಿದ್ದಕ್ಕೆ ಕಷ್ಟಪಟ್ಟಿದೀವ? ನಾವ್ ಕೇಳ್ಕೊಂಡಿದ್ದು ನಮ್ಗೆ ಅರ್ಹತೆ ಇದೆಯೋ ಇಲ್ವೋ ಅಂತ ಯೋಚನೆ ಮಾಡಿದೀವ? ಅಥವಾ ಅದು ನ್ಯಾಯವಾಗಿ ನಮ್ಗೆ ಸೇರ್ಬೇಕಾಗಿದ್ದ ಇಲ್ವಾ ಅಂತ ಯೋಚನೆ ಮಾಡಿದೀವ? ಇಲ್ಲ ಅಲ್ವಾ? ಇದ್ರ ಬಗ್ಗೆನೇ ಇವತ್ತೊಂದು ಕತೆ ಇದೆ, ಕೇಳನ್ವಾ? ದೇವಲೋಕದಲ್ಲಿ ಬಯಸಿದ್ದನ್ನು ನೀಡುವ ಒಂದು ಕಲ್ಪವೃಕ್ಷ ಇದೆ. ಸುನಂದ ಅನ್ನೋ ಅಪ್ಸರೆ ದೇವೇಂದ್ರನ ಮದುವೆ ಆಗ್ಬೇಕಂತ ಬಯಸಿದ್ಲು. ಆ ವೃಕ್ಷದ ಹತ್ರ ಬಂದ್ಲು. ಆದ್ರೆ ಎಷ್ಟೇ ಬಯಸಿದ್ರು ಅವಳಿಗೆ ಅವಳ ಬಯಕೆ ನೆನಪೇ ಆಗ್ಲಿಲ್ಲ. ಆ ವೃಕ್ಷದಿಂದ ದೂರ ಹೋದಾಗ ಎಲ್ಲ ನೆನಪು ಬರ್ತಿತ್ತು. ಹೀಗೆ ಒಂದ್ಸರಿ ಅಲ್ಲ, ಪದೇ ಪದೇ ಆಯ್ತು. ಅದ್ರಿಂದ ಸುನಂದ ಒಂದಿನ ವೃಕ್ಷದ ಹತ್ರ ಹೋಗಿ, ಹೇ ವೃಕ್ಷ ಮಾತೆ, ನಿನ್ನ ಬಳಿ ಬರುತ್ತಿದ್ದ ಹಾಗೆ ನನ್ನ ಮನಸ್ಸಿನಲ್ಲಿನ ಬಯಕೆ ನೆನಪಾಗುವಂತೆ ಮಾಡುವ ವರವನ್ನು ನೀಡು ಅಂತ ಕೋರಿಕೊಂಡ್ಳು. ಅದು ಸಾಧ್ಯವಿಲ್ಲ, ಏಕೆಂದರೆ ವರಗಳನ್ನು ನೀಡುವುದು ದೇವತೆಗಳ ಕೆಲಸ. ನೀನು ಬಯಸಿದ್ದ ವಸ್ತುಗಳನ್ನು ಮಾತ್ರ ನಾನು ಕೊಡಬಲ್ಲೆ ಅಂತ ತನ್ನ ಕೊಂಬೆಗಳನ್ನು ಆಡಿಸುತ್ತಾ ಹೇಳಿತು ಆ ವೃಕ್ಷ. ನನ್ನ ಕೋರಿಕೆಯನ್ನು ನಿನ್ನ ಬಳಿ ಬರುತ್ತಿದ್ದ ಹಾಗೆ ಮರೆತು ಹೋಗುತ್ತಿದ್ದೇನೆ. ಏಕೆ ಹೀಗೆ ನಡೆಯುತ್ತಿದೆ? ನನ್ನ ಆಸೆ ಈಡೇರುವ ಮಾರ್ಗವೇ ಇಲ್ಲವೇ ಅಂತ ಸುನಂದ ಬೇಜಾರಿಂದ ಕೇಳಿದ್ಲು. ಆಗ ಆ ವೃಕ್ಷ ಹೇಳಿತು, ನಿನ್ನ ಕೋರಿಕೆ ಏನೆಂದು ನನಗೆ ಗೊತ್ತು. ಅದು ಸ್ವಲ್ಪವೂ ಸಮಂಜಸವಲ್ಲ. ಅದಕ್ಕಾಗಿಯೇ ನಾನು ನಿನಗೆ ನೆನಪಾಗದಿರದಂತೆ ಮಾಡಿದೆ. ಒಂದು ಮಹಾಪತಿವ್ರತೆಯ ಪತಿಯನ್ನು, ಒಂದು ಮಹಾಪುರುಷನನ್ನು ತನ್ನ ಪತಿಯಾಗಿ ಪಡೆದುಕೊಳ್ಳಬೇಕೆಂದುಕೊಳ್ಳುವುದು ತಪ್ಪು. ಆದ್ದರಿಂದ ಬೇರೆ ಏನಾದ್ರೂ ವರವನ್ನು ಕೇಳು, ನಾನು ಖಂಡಿತವಾಗಿ ನೆರವೇರಿಸುತ್ತೇನೆ. ವೃಕ್ಷದ ಈ ಮಾತು ಕೇಳಿ ಸುನಂದಗೆ ಕೋಪ ಉಕ್ಕಿ ಬಂತು. ಇಷ್ಟವಾದ ಕೋರಿಕೆಯನ್ನು ಮರೆತು ಹೋಗೋ ಹಾಗೆ ಮಾಡೋ ನೀನು ಮಹಾವೃಕ್ಷವೇ ಅಂತ ಹೇಳಿ ಸುನಂದ ವೃಕ್ಷದ 4 ಕೊಂಬೆ ಮುರಿದು ಹಾಕಿದ್ಲು. ನೀನು ನನ್ನ ಕೊಂಬೆಯನ್ನು ಮುರಿದು ಹಾಕಿರೋದ್ರಿಂದ ಕೆಲವು ಕಾಲ ಭೂಮಿಯ ಮೇಲೆ ಮುರಿದಿರುವ ಕೊಂಬೆಯ ಮರವೇ ನಿನಗೆ ಆಶ್ರಯವಾಗುತ್ತೆ. ನಿನಗಿನ್ನೂ ಈ ದೇವಲೋಕದಲ್ಲಿ ಸ್ಥಾನವಿಲ್ಲ. ಈ ಕ್ಷಣವೇ ಭೂಮಿಗೆ ಹೋಗು. ಅಂತ ಶಾಪ ಕೊಡ್ತು. ನನ್ನ ಕೋರಿಕೆಯನ್ನು ಮರೆತು ಹೋಗೋ ಹಾಗೆ ಮಾಡಿದೆ. ಕನಿಷ್ಠ ನನ್ನ ಕೋಪವನ್ನಾದರೂ ನೀನು ಕಡಿಮೆ ಮಾಡಿದ್ದರೆ ನಾನು ನಿನ್ನ ಕೊಂಬೆಯನ್ನು ಮುರಿಯುತ್ತಿರಲಿಲ್ಲ ಅಲ್ಲವೇ? ಆದ್ದರಿಂದ ನಾನು ಮಾಡಿದ ತಪ್ಪಿನಲ್ಲಿ ನಿನ್ನದು ಸ್ವಲ್ಪ ಭಾಗವಿದೆ. ಅದಕ್ಕಾಗಿ ಪೂರ್ತಿಯಾಗಿ ನನ್ನನ್ನು ಶಿಕ್ಷಿಸುವುದು ನ್ಯಾಯವಲ್ಲ ಅಂತ ಹೇಳಿದ್ಲು. ಕಲ್ಪವೃಕ್ಷವಾಗಿ ನಾನು ಒಳ್ಳೆಯ ಕೆಲಸವನ್ನೇ ಮಾಡಬೇಕೆಂದು ದೇವರು ನನಗೆ ಇನ್ನೊಬ್ಬರ ಬಯಕೆಯನ್ನು ನಿಯಂತ್ರಿಸುವ ಶಕ್ತಿ ನೀಡಿದ್ದಾನೆ. ಆದರೆ ನನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳುವ ಶಕ್ತಿ ನೀಡಿಲ್ಲ. ಈಗ ನಿನ್ನ ಕೋಪದಿಂದ ನನ್ನ 4 ಕೊಂಬೆಗಳು ಮುರಿದು ಹೋಗಿವೆ. ಒಂದು ಮರಕ್ಕೆ ಅದರ ಕೊಂಬೆ ಮುರಿದಿರುವ ನೋವು ಅದಕ್ಕೆ ಮಾತ್ರ ಗೊತ್ತು. ನೀನು ಭೂಮಿಗೆ ಹೋಗಿ ಮುರಿದಿರುವ ಕೊಂಬೆಯ ಮರದ ಆಶ್ರಯದಲ್ಲಿದ್ದರೆ ಆ ಮರದ ನೋವು ನಿನಗೆ ಅರ್ಥವಾಗುವುದು ಎಂದು ನಾನು ನಿನಗೆ ಈ ಶಾಪ ನೀಡಿದೆ ಅಂತ ಆ ವೃಕ್ಷ ಹೇಳಿತು. ತನಗೆ ಶಾಪ ಅನುಭವಿಸೋದು ತಪ್ಪಿದ್ದಲ್ಲ ಅಂತ ಅರ್ಥ ಆಯ್ತು ಸುನಂದಗೆ. ತಪ್ಪಾಯ್ತು ಮಾತೆ, ನಾನು ಭೂಲೋಕಕ್ಕೆ ಹೋದರೂ ನನ್ನ ಶಕ್ತಿಗಳು ಹಾಗೆ ಇರುವಂತೆ ವರವನ್ನು ನೀಡು ತಾಯಿ ಅಂತ ವೃಕ್ಷ ಹತ್ರ ಕೋರಿಕೊಂಡ್ಲು. ಭೂಲೋಕಕ್ಕೆ ಹೋದರೂ ನಿನ್ನ ಶಕ್ತಿಗಳು ಹಾಗೆ ಉಳಿಯುತ್ತದೆ. ಆದರೆ ಅದು ನಿನಗೆ ಅಲ್ಲದೆ ಪರರ ಉಪಯೋಗಕ್ಕೆ ಮಾತ್ರ ಬರುತ್ತದೆ ಅಂತ ವೃಕ್ಷ ಹೇಳಿತ್ತು. ಈ ರೀತಿ ಸುನಂದ ಭೂಮಿಗೆ ಬಂದ್ಲು. ಸುನಂದ ಭೂಲೋಕಕ್ಕೆ ಹೋದ್ಮೇಲೆ ಏನಾಯ್ತು?
ನಿಮ್ಗೂ ಕುತೂಹಲ ಅಲ್ವಾ? ನನ್ಗೂ ಅಷ್ಟೇ. ಏನಾಯ್ತು ಅಂತ ಗೊತ್ತಾಗ್ಬೇಕಿದ್ರೆ ನೋಡಿ ನಮ್ ನೆಕ್ಸ್ಟ್ ಎಪಿಸೋಡ್. ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.